ನಮಸ್ಕಾರ ಸ್ನೇಹಿತರೆ, ಕುಕಿಂಗ್ ಕಡಾಯಿ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬ್ರಾಕೊಲಿ ಫ್ರೈ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ ಬ್ರಾಕೊಲಿನ ಈ ತರ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈ ತರ ಸಣ್ಣ ಸಣ್ಣಗೆ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇದನ್ನ ಇಲ್ಲಿ ನೀರಲ್ಲಿ ಹಾಕೊಳ್ತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ಉಪ್ಪು, ಆಮೇಲೆ ಸ್ವಲ್ಪ ಅರಿಶಿನ ಪೌಡರ್ ಹಾಕಬೇಕು. ಸ್ವಲ್ಪ ಅರಿಶಿನ ಪೌಡರ್ ಹಾಕೊಳ್ತಾ ಇದ್ದೀನಿ. ಉಪ್ಪು ಅರಿಶಿನ ಪೌಡರ್ ಹಾಕಾದ್ಮೇಲೆ ಈ ತರ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನೊಂದು 2 ನಿಮಿಷ ಕುದಿ ಬರಬೇಕು. ಇದು ಈಗ ಬ್ರಾಕೊಲಿ ಫ್ರೈಗೆ ಬೇಕಾಗಿರೋ ಪದಾರ್ಥಗಳು ಇಲ್ಲಿ ನಾನು ಎಣ್ಣೆ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಅದಾದ್ಮೇಲೆ ಸ್ವಲ್ಪ ಜೀರಿಗೆ ಹಾಕೊಳ್ಬೇಕು. ಜೀರಿಗೆ ಹಾಕಿ ಆದ್ಮೇಲೆ ಸ್ವಲ್ಪ ಹಿಂಗ್ ಹಾಕೊಳ್ಬೇಕು. ನಾನಿಲ್ಲಿ 2 ಈರುಳ್ಳಿ ತಗೊಂಡಿದ್ದೀನಿ. ಸ್ವಲ್ಪ ಕರಿಬೇವು ತಗೊಂಡಿದ್ದೀನಿ. ಹಸಿಮೆಣಸಿನಕಾಯಿ ತಗೊಂಡಿದ್ದೀನಿ, ಸ್ವಲ್ಪ ಜಾಸ್ತಿನೇ. ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೊಳ್ಬಹುದು. ಹಸಿಮೆಣಸಿನಕಾಯಿ ಇದು ಖಾರ ಇಲ್ಲ, ಹಸಿಮೆಣಸಿನಕಾಯಿ ಅದಕ್ಕೆ ಹಾಕೊಂಡಿದ್ದೀನಿ. ಫ್ರೈಯಲ್ಲಿ ಚೆನ್ನಾಗಿರುತ್ತೆ. ಹಸಿಮೆಣಸಿನಕಾಯಿ ಎಲ್ಲ ಫ್ರೈ ಆಗ್ಬಿಟ್ರೆ ತಿನ್ನೋಕೆ ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ. ಖಾರ ಜಾಸ್ತಿ ಇಲ್ಲ ಈ ಮೆಣಸಿನಕಾಯಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕಿದ್ರೆ ಮೆಣಸಿನಕಾಯಿ ಈರುಳ್ಳಿ ಬೇಗ ಬೇಯುತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನ ನೋಡಿ ಈ ತರ. ಇವಾಗ ಸ್ವಲ್ಪ ಇದರಲ್ಲಿ ಅರಿಶಿನ ಪೌಡರ್ ಹಾಕೊಳ್ತಿದ್ದೀನಿ. ಸ್ವಲ್ಪ ಜೀರಿಗೆ ಪೌಡರ್ ಹಾಕೋಬೇಕು. ಒಂದು ಸ್ಪೂನು ಧನಿಯಾ ಪೌಡರ್. ಈಗ ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಹೈ ಫ್ಲೇಮಲ್ಲೇ ಇರಲಿ. ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಅವಾಗ ಮಸಾಲೆ ಎಲ್ಲ ಅಂಟ್ಕೊಳ್ಳೋದಿಲ್ಲ ಕೆಳಗಡೆ. ಹೀಗೆ ಬ್ರಾಕೊಲಿ ಬೆಂದಿದೆಯಾ ನೋಡೋಣ. ಬೆಂದಿದೆ ಬ್ರಾಕೊಲಿ. ಇದನ್ನ ಇವಾಗ ನೀರಿಂದ ಸಪರೇಟ್ ಮಾಡ್ಕೊಳ್ಳೋಣ. ನೋಡಿ ಈ ತರ ಈರುಳ್ಳಿ ಈ ತರ ಕಲರ್ ಬಂದ್ಮೇಲೆ ನಾನೇನ್ ಬೇಯಿಸಿಟ್ಕೊಂಡಿದ್ದೆ ಬ್ರಾಕೊಲಿನೇ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಈ ತರ ಹಾಕ್ಬಿಟ್ಟು ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹೀಗೆ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು. ಜಾಸ್ತಿ ಬೇಯಿಸಬಾರ್ದು. ಇದನ್ನ ಹಾಫ್ ಬಾಯ್ಲ್ ಮಾಡಿರ್ಬೇಕು ಬ್ರಾಕೊಲಿನ. ಹೀಗೆ ಹಾಫ್ ಬಾಯ್ಲ್ ಮಾಡಿರ್ಬೇಕು. ಅವಾಗ ಈರುಳ್ಳಿ ಮೆಣಸಿನಕಾಯಿ ಜೊತೆಗೆ ಇದನ್ನು ಮಿಕ್ಸ್ ಆಗಿ ಚೆನ್ನಾಗಿ ಬೇಯುತ್ತೆ. ಆಮೇಲೆ ಟೇಸ್ಟ್ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಜಾಸ್ತಿ ಬೆಂದೋದ್ರೆ ಮ್ಯಾಶ್ ಆಗ್ಬಿಡುತ್ತೆ ಎಲ್ಲ.
ಇದು ಫ್ರೈ ಆಗೋದಿಲ್ಲ, ಗೊಜ್ಜಾಗ್ಬಿಡುತ್ತೆ ಆಮೇಲೆಲ್ಲ. ಈ ತರ ಇದೆಲ್ಲ ಹಾಕಿ ಆದ್ಮೇಲೆ ಒಂದು 5 ನಿಮಿಷ ಸಿಮ್ಮಲ್ಲೇ ಇಟ್ಟು ಫ್ರೈ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಇದು ಒಂದು 2 ನಿಮಿಷ ಹಾಗೆ ಸಿಮ್ಮಲ್ಲೇನೆ ಬೇಯಿಸ್ಕೊಳ್ಳೋಣ. ಇದನ್ನ ಅದು 2 ನಿಮಿಷ ಸಿಮ್ಮಲ್ಲಿ ಬೇಯಿಸ್ಕೊಂಡಿದ್ದೀನಿ. ಈ ತರ ಆಗಿದೆ. ತುಂಬಾ ಈಸಿ, ಹೆಲ್ತಿ ಕೂಡ ಇದು, ತಿನ್ನೋಕೆ ಮಕ್ಕಳು ಸಹ ತಿಂತಾರೆ. ಇದರಲ್ಲಿ ಮೊಟ್ಟೆ ಕೂಡ ಹಾಕಿ ಮಾಡ್ಬೋದು. ನಾನು ಇದರಲ್ಲಿ ಮೊಟ್ಟೆ ಹಾಕ್ತಾ ಇಲ್ಲ. ಮೊಟ್ಟೆ ಹಾಕಿ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಅದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಮನೆಯಲ್ಲಿ ನೀವು ಒಮ್ಮೆ ಟ್ರೈ ಮಾಡಿ. ತುಂಬಾ ಈಸಿ ಮೆಥಡಲ್ಲಿ ಮಾಡೋವಂಥ ಬ್ರಾಕೊಲಿ ಫ್ರೈ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ. ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.